ಎಲ್ಲರಿಗೂ ನಮಸ್ಕಾರ. 9ನೇ ತರಗತಿಯ ವಿಜ್ಞಾನ ಭಾಗ 2ರ ಅಧ್ಯಾಯ 12 ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ. ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ. ಇವು ಪಾಠದ ಮಧ್ಯದ ಪ್ರಶ್ನೋತ್ತರ. ಮೊದಲನೇ ಪ್ರಶ್ನೆಯನ್ನು ನೋಡ್ರಿ. ಪೇಜ್ ನಂಬರ್ 101ರಲ್ಲಿರುವಂಥ ಪ್ರಶ್ನೆಗಳನ್ನು ನೋಡ್ರಿ. ಧಾನ್ಯಗಳು, ದ್ವಿದಳ ಧಾನ್ಯಗಳು, ಹಣ್ಣುಗಳು ಮತ್ತು ತರಕಾರಿಗಳಿಂದ ನಾವು ಏನನ್ನು ಪಡೆಯುತ್ತೇವೆ? ಧಾನ್ಯಗಳು, ದ್ವಿದಳ ಧಾನ್ಯಗಳು, ಹಣ್ಣುಗಳು ಮತ್ತು ತರಕಾರಿಗಳಿಂದ ದೇಹಕ್ಕೆ ಪೋಷಕಾಂಶಗಳ ಕಾರ್ಬೋಹೈಡ್ರೇಟ್, ಲಿಪಿಡ್, ಪ್ರೋಟೀನ್, ಜೀವಸತ್ವಗಳು ಮತ್ತು ಖನಿಜಗಳನ್ನು ಪಡೆಯುತ್ತೇವೆ. ಅದೇ ರೀತಿ ಪ್ರಶ್ನೆ ಪೇಜ್ ನಂಬರ್ 104ರಲ್ಲಿರುವಂಥ ಪ್ರಶ್ನೆಯನ್ನು ನೋಡ್ರಿ. ಪೇಜ್ ನಂಬರ್ 104. ಬೆಳೆಯ ಉತ್ಪನ್ನದ ಮೇಲೆ ಜೈವಿಕ ಮತ್ತು ಅಜೈವಿಕ ಅಂಶಗಳು ಹೇಗೆ ಪ್ರಭಾವ ಬೀರುತ್ತವೆ? ಬೆಳೆಯ ಉತ್ಪನ್ನದ ಮೇಲೆ ಪ್ರಭಾವ ಬೀರುವ ಜೈವಿಕ ಅಂಶಗಳು ರೋಗಗಳು, ಕೀಟಗಳು ಹಾಗೂ ಹುಳುಗಳು. ಇವು ಜೈವಿಕ ಅಂಶಗಳಾದರೆ ಬೆಳೆಯ ಉತ್ಪನ್ನದ ಮೇಲೆ ಪ್ರಭಾವ ಬೀರುವ ಅಜೈವಿಕ ಅಂಶಗಳು ಹವಾಮಾನ, ಮಣ್ಣಿನ ಗುಣಮಟ್ಟ ಮತ್ತು ನೀರಿನ ಆದ್ಯತೆ. ಇವು ಬೆಳೆಯ ಉತ್ಪನ್ನದ ಮೇಲೆ ಪ್ರಭಾವ ಬೀರುವಂಥ ಅಜೈವಿಕ ಅಂಶಗಳಾಗಿವೆ. ಅದೇ ರೀತಿ ಪ್ರಶ್ನೆ 3 ನೋಡ್ರಿ. ಅದು ಕೂಡ ಪೇಜ್ 104ರಲ್ಲಿರುವಂಥ ಪ್ರಶ್ನೆ ಇದೆ. ಬೆಳೆ ಸುಧಾರಣೆಗೆ ಸಂಬಂಧಿಸಿದಂತೆ ಬೆಳೆಗೆ ಸಂಬಂಧಿಸಿದ ಅಪೇಕ್ಷಣೀಯ ಗುಣಲಕ್ಷಣಗಳು ಯಾವುವು? ಉತ್ತ ಎತ್ತರ ಮತ್ತು ಅಮಿತ ಕವಲೊಡೆಯುವಿಕೆ ಮೇವಿನ ಬೆಳೆಯ ಅಪೇಕ್ಷಿತ ಗುಣಲಕ್ಷಣ. ಗಿಡ್ಡತನ ಧಾನ್ಯಗಳಲ್ಲಿ ಅಪೇಕ್ಷಣೀಯ ಗುಣವಾಗಿದೆ. ಇದಕ್ಕೆ 104ರಲ್ಲಿರುವಂಥ ಪ್ರಶ್ನೆ 3 ನೋಡಿದ್ರಿ. ಅದೇ ರೀತಿ ಪೇಜ್ ನಂಬರ್ 105ರಲ್ಲಿರುವಂಥ ಪ್ರಶ್ನೆಯನ್ನು ನೋಡ್ರಿ. ಬೃಹತ್ ಪೋಷಕಾಂಶಗಳು ಎಂದರೇನು? ಬೃಹತ್ ಪೋಷಕಾಂಶಗಳು ಎಂದರೇನು ಮತ್ತು ಅವುಗಳನ್ನು ಬೃಹತ್ ಪೋಷಕಾಂಶಗಳೆಂದು ಏಕೆ ಕರೆಯುತ್ತಾರೆ? ಉತ್ತರ ನೋಡ್ರಿ. ಇದಕ್ಕೆ ಸಸ್ಯಗಳಿಗೆ ಅಗತ್ಯವಾಗಿ ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾದ ಪೋಷಕಾಂಶಗಳನ್ನು ಬೃಹತ್ ಪೋಷಕಾಂಶಗಳು ಅಂತ ಹೇಳಿ ಕರೀತಾರೆ. ಉದಾಹರಣೆಗೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್, ಕ್ಯಾಲ್ಸಿಯಂ, ಮೆಗ್ನೀಷಿಯಮ್, ಸಲ್ಫರ್ ಏನಂತಂದ್ರೆ ಬೃಹತ್ ಪೋಷಕಾಂಶಗಳಿಗೆ ಪ್ರಮುಖ ಉದಾಹರಣೆಗಳಾಗಿವೆ. ಈ ಪೋಷಕಾಂಶಗಳ ಕೊರತೆಯು ಸಸ್ಯಗಳ ಸಂತಾನೋತ್ಪತ್ತಿ, ಬೆಳವಣಿಗೆಗೆ ಮುಂತಾದ ಶಾರೀರಿಕ ಮೇಲೆ ಪ್ರಭಾವ ಬೀರುತ್ತವೆ. ಇಳುವರಿ ಹೆಚ್ಚಿಸಲು ಈ ಪೋಷಕಾಂಶಗಳು ಅತ್ಯವಶ್ಯಕವಾಗಿವೆ. ಸಸ್ಯಗಳು ಪೋಷಕಾಂಶಗಳನ್ನು ಹೇಗೆ ಪಡೆಯುತ್ತವೆ? ಸಸ್ಯಗಳು ಪೋಷಕಾಂಶಗಳನ್ನು ಹೇಗೆ ಪಡೆಯುತ್ತವೆ ಅಂತಂದ್ರೆ ಸಸ್ಯಗಳು ನೀರು ಮತ್ತು ಇತರ ಖನಿಜಗಳನ್ನು ಬೇರುಗಳ ಮೂಲಕ ಹೀರಿಕೊಳ್ಳುತ್ತವೆ. ಅದೇ ರೀತಿ ಕಾರ್ಬನ್ ಮತ್ತು ಆಕ್ಸಿಜನ್ಗಳನ್ನು ಎಲೆಗಳಿಂದ ಪಡೆದುಕೊಳ್ಳುತ್ತವೆ. ಈ ರೀತಿ ಏನಂತಂದ್ರೆ ಸಸ್ಯಗಳು ಪೋಷಕಾಂಶಗಳನ್ನು ಪಡೆಯುತ್ತವೆ. ಇನ್ನು ಅದೇ ರೀತಿ ಪ್ರಶ್ನೆ ಸಂಖ್ಯೆ ಪೇಜ್ ನಂಬರ್ 107ರಲ್ಲಿರುವಂಥ ಪ್ರಶ್ನೆ. ಮೊದಲನೇ ಪ್ರಶ್ನೆ ನೋಡ್ರಿ. ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳ ಉಪಯೋಗವನ್ನು ಹೋಲಿಸಿ ಅಂದರು. ಇವುಗಳ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳ ಉಪಯೋಗಗಳನ್ನು ಹೋಲಿಸಿದಾಗ ಮೊದಲನೇದಾಗಿ ಸಾವಯವ ಗೊಬ್ಬರ ಮತ್ತು ಒಂದು ಕಡೆ ರಾಸಾಯನಿಕ ಗೊಬ್ಬರ. ಸಾವಯವ ಗೊಬ್ಬರ ಮತ್ತು ಇನ್ನೊಂದು ಕಡೆ ರಾಸಾಯನಿಕ ಗೊಬ್ಬರ ನೋಡ್ರಿ. ಸಾವಯವ ಗೊಬ್ಬರದಲ್ಲಿ ನೋಡಬೇಕಾದಾಗ ಇದು ಮಣ್ಣಿನ ಸಂರಚನೆಯನ್ನು ಉತ್ತಮಗೊಳಿಸ್ತೈತಿ. ಅದೇ ರೀತಿ ರಸಗೊಬ್ಬರದಲ್ಲಿ ನೋಡಿದಾಗ ಮಣ್ಣಿನ ಸಂರಚನೆಯ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನು ಬೀರುವುದಿಲ್ಲ. ಇನ್ನು ಸಾವಯವ ಗೊಬ್ಬರದಲ್ಲಿ ಸಸ್ಯಗಳಿಗೆ ಕಡಿಮೆ ಪ್ರಮಾಣದಲ್ಲಿ ಪೋಷಕಾಂಶ ಒದಗಿಸ್ತವೆ. ಇನ್ನು ರಸಗೊಬ್ಬರದಲ್ಲಿ ಸಸ್ಯಗಳಿಗೆ ನಿಗದಿತ ಪ್ರಮಾಣದಲ್ಲಿ ಪೋಷಕಾಂಶವನ್ನು ಒದಗಿಸುತ್ತವೆ. ಅದೇ ರೀತಿ ಪೋಷಕಾಂಶಗಳ ಪೂರೈಕೆ ವಿಧಾನ ಮತ್ತು ಅದೇ ರೀತಿ ತಕ್ಷಣ ಪೂರೈಸ್ತವೆ. ಇದರಲ್ಲಿ ನಿಧಾನವಾಗಿ ಪೂರೈಕೆ ಆದರೆ ಇದರಲ್ಲಿ ತಕ್ಷಣವನ್ನು ಪೂರೈಸ್ತವೆ. ಎಲ್ಲಿ? ರಸಗೊಬ್ಬರದಲ್ಲಿ. ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳಿಗೆ ಹಾನಿ ಉಂಟು ಮಾಡುವುದಿಲ್ಲ. ಯಾವುದು? ಸಾವಯವ ಗೊಬ್ಬರ. ಇವು ಹಾನಿಯನ್ನು ಉಂಟು ಮಾಡ್ತವೆ. ಯಾವುವು? ರಸಗೊಬ್ಬರ. ಸತತ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತೈತಿ. ಯಾವುದು? ಸಾವಯವ ಗೊಬ್ಬರವನ್ನು ಬಳಸುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತೈತಿ. ಅದೇ ರೀತಿ ರಾಸಾಯನಿಕ ಗೊಬ್ಬರವನ್ನು ಬಳಸುವುದರಿಂದ ಸತತ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಹಾಳಾಗುತ್ತದೆ. ಇದು ರಾಸಾಯನಿಕ ಗೊಬ್ಬರ ಮತ್ತು ಸಾವಯವ ಗೊಬ್ಬರದಲ್ಲಿರುವಂಥ ಉಪಯೋಗಗಳನ್ನು ನೋಡಿದ್ರಿ. ಪ್ರಶ್ನೆ 7. ಈ ಕೆಳಗಿನ ಯಾವ ಪರಿಸ್ಥಿತಿಗಳು ಗರಿಷ್ಠ ಲಾಭವನ್ನು ಕೊಡುತ್ತವೆ, ಏಕೆ? ಇದು ಪೇಜ್ ನಂಬರ್ 110ರಲ್ಲಿರುವಂಥ ಪ್ರಶ್ನೆ. ರೈತರು ಅತ್ಯುತ್ತಮ ಗುಣಮಟ್ಟದ ಬೀಜಗಳನ್ನು ಬಳಸುತ್ತಾರೆ. ಅವರು ನೀರಾವರಿಯನ್ನು ಅಳವಡಿಸಿಕೊಳ್ಳುವುದಿಲ್ಲ ಅಥವಾ ರಸಗೊಬ್ಬರಗಳನ್ನು ಬಳಸುವುದಿಲ್ಲ. ಬಿ ನೋಡ್ರಿ. ರೈತರು ಸಾಧಾರಣ ಬೀಜಗಳನ್ನು ಬಳಸುತ್ತಾರೆ. ಅವರು ನೀರಾವರಿಯನ್ನು ಅಳವಡಿಸಿಕೊಳ್ಳುತ್ತಾರೆ ಮತ್ತು ರಸಗೊಬ್ಬರಗಳನ್ನು ಬಳಸುತ್ತಾರೆ. ರೈತರು ಗುಣಮಟ್ಟದ ಬೀಜಗಳನ್ನು ಬಳಸುತ್ತಾರೆ, ನೀರಾವರಿಯನ್ನು ಅಳವಡಿಸಿಕೊಳ್ಳುತ್ತಾರೆ, ರಸಗೊಬ್ಬರಗಳನ್ನು ಬಳಸುತ್ತಾರೆ ಮತ್ತು ಬೆಳೆ ಸಂರಕ್ಷಣೆ ವಿಧಾನಗಳನ್ನು
ಬಳಸುತ್ತಾರೆ. ಇದಕ್ಕೆ ಸರಿಯಾಗಿರುವಂಥದ್ದು ಯಾವುದಂತಂದ್ರೆ ಸಿ ನೋಡ್ರಿ. ಏನಂತಂದ್ರೆ ರೈತರು ಗುಣಮಟ್ಟದ ಬೀಜಗಳನ್ನು ಬಳಸುತ್ತಾರೆ, ನೀರಾವರಿಯನ್ನು ಅಳವಡಿಸಿಕೊಳ್ಳುತ್ತಾರೆ, ರಸಗೊಬ್ಬರಗಳನ್ನು ಬಳಸ್ತಾರೆ ಮತ್ತು ಬೆಳೆ ಸಂರಕ್ಷಣೆ ವಿಧಾನಗಳನ್ನು ಕೂಡ ಬಳಸ್ತಾರೆ. ಇವರು ಕೃಷಿ ಪದ್ಧತಿಯ ಎಲ್ಲ ಹಂತಗಳನ್ನು ನಿರ್ವಹಿಸಿದ್ದಾರೆ, ಅದರಿಂದ ಗರಿಷ್ಠ ಲಾಭ ಪಡೆಯುತ್ತಾರೆ. ಪೇಜ್ ನಂಬರ್ 111 ಪ್ರಶ್ನೆಯನ್ನು ನೋಡ್ರಿ. ಬೆಳೆಗಳ ಸಂರಕ್ಷಣೆಗಾಗಿ ನಿಯಂತ್ರಣ ಕ್ರಮಗಳಿಗೆ ಮತ್ತು ಜೈವಿಕ ನಿಯಂತ್ರಣ ವಿಧಾನಗಳಿಗೆ ಏಕೆ ಆದ್ಯತೆ ನೀಡಬೇಕು ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಉತ್ತರವನ್ನು ನೋಡ್ರಿ. ಕಳೆಗಳು, ಕೀಟಗಳು ಮತ್ತು ರೋಗಗಳನ್ನು ರಾಸಾಯನಿಕ ವಿಧಾನಗಳಿಂದ ನಿಯಂತ್ರಿಸಬಹುದು. ಆದರೆ ಅನೇಕ ರಾಸಾಯನಿಕಗಳು ಜೈವಿಕ ಸಂವರ್ಧನೆಗೆ ಒಳಪಟ್ಟು ಆಹಾರ ಸರಪಳಿಯನ್ನು ಪ್ರವೇಶಿಸುತ್ತವೆ. ಅವು ಅನೇಕ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳಿಗೆ ವಿಷಕಾರಿಯಾಗಿರ್ತವೆ. ಇವುಗಳ ಉಳಿಯುವಿಕೆಯು ಮಣ್ಣು ಮತ್ತು ನೀರಿನ ಮೂಲಗಳನ್ನು ಮಲಿನಗೊಳಿಸುತ್ತವೆ. ಆದ್ದರಿಂದ ರಾಸಾಯನಿಕ ವಿಧಾನಕ್ಕಿಂತ ಜೈವಿಕ ವಿಧಾನಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತದೆ. ಶೇಖರಣಾ ಸಮಯದಲ್ಲಿ ಧಾನ್ಯಗಳ ನಷ್ಟಕ್ಕೆ ಕಾರಣವಾಗಬಹುದಾದ ಅಂಶಗಳು ಯಾವುವು? ಶೇಖರಣಾ ಸಮಯದಲ್ಲಿ ಧಾನ್ಯಗಳ ನಷ್ಟಕ್ಕೆ ಕಾರಣವಾಗಬಹುದಾದಂಥ ಅಂಶಗಳು ಯಾವ ಅಂತೇಳಿ ನೋಡಿದಾಗ, ಮೊದಲಿಗೆ ಜೈವಿಕ ಅಂಶಗಳು, ಸೂಕ್ಷ್ಮಜೀವಿಗಳು, ದಂಶಕಗಳು ಮತ್ತು ಹಕ್ಕಿಗಳು. ಅದೇ ರೀತಿ ಅಜೈವಿಕ ಅಂಶಗಳು ಯಾವಂತಂದ್ರೆ ಉಷ್ಣ ಮತ್ತು ತೇವಾಂಶ, ಸಂಗ್ರಹಾಗಾರಗಳ ರಚನೆ. ಪೇಜ್ ನಂಬರ್ 113ರಲ್ಲಿರುವಂಥ ಪ್ರಶ್ನೆಯನ್ನು ನೋಡ್ರಿ. 113 ಪೇಜ್ ನಂಬರ್ 113ರಲ್ಲಿರುವಂಥ ಪ್ರಶ್ನೆ ನೋಡ್ರಿ. ದನಗಳನ್ನು ಸುಧಾರಿಸಲು ಸಾಮಾನ್ಯವಾಗಿ ಯಾವ ವಿಧಾನವನ್ನು ಬಳಸುತ್ತಾರೆ ಮತ್ತು ಏಕೆ? ಇದಕ್ಕೆ ಉತ್ತರವನ್ನು ನೋಡ್ರಿ. ದನಗಳ ತಳಿಗಳನ್ನು ಸುಧಾರಿಸಲು ಸಾಮಾನ್ಯವಾಗಿ ಸಂಕರಣ ವಿಧಾನವನ್ನು ಬಳಸುತ್ತಾರೆ. ಇದರಿಂದ ಎರಡು ತಳಿಗಳಲ್ಲಿನ ಅಪೇಕ್ಷಿತ ಗುಣಗಳನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ 100 ಪೇಜ್ ನಂಬರ್ 1 ಪ್ರಶ್ನೆಯನ್ನು ನೋಡ್ರಿ. ಈ ಹೇಳಿಕೆಯು ಪರಿಣಾಮಗಳಿಸಿ ಭಾರತದಲ್ಲಿ ಪೌಲ್ಟ್ರಿ ಹಕ್ಕಿಗಳು ಅತ್ಯಂತ ಸಮರ್ಥ ಪರಿವರ್ತಕಗಳಾಗಿವೆ. ಅವು ಕಡಿಮೆ ನಾರಿನಾಂಶವುಳ್ಳ ಆಹಾರ ಪದಾರ್ಥಗಳನ್ನು ಅವುಗಳ ಮನುಷ್ಯರ ಬಳಕೆಗೆ ಅನರ್ಹವಾಗಿವೆ. ಅತಿ ಹೆಚ್ಚು ಪೋಷಕಾಂಶಗಳ ಪ್ರಾಣಿ ಪ್ರೋಟೀನ್ ಆಹಾರವಾಗಿ ಪರಿವರ್ತಿಸುತ್ತವೆ ಎಂಬುದನ್ನು ಗಮನಿಸಬಹುದಾದ ಆಶ್ಚರ್ಯಕರ ಸಂಗತಿಯಾಗಿದೆ. ಇಲ್ಲಿ ನೋಡ್ರಿ, ಮಾನವನ ಬಳಕೆಗೆ ಇದಕ್ಕೆ ಉತ್ತರ ಯಾವ ರೀತಿ ಬರೀಬೇಕಂತಂದ್ರೆ, ಮಾನವನ ಬಳಕೆಗೆ ಯೋಗ್ಯವಲ್ಲದ ಧಾನ್ಯಗಳನ್ನು ಭಾರತದಲ್ಲಿ ಪೌಲ್ಟ್ರಿ ಹಕ್ಕಿಗಳಿಗೆ ಆಹಾರವಾಗಿ ಬಳಸಲಾಗುತ್ತಿದೆ. ಈ ಧಾನ್ಯಗಳು ಕಡಿಮೆ ನಾರಿನಾಂಶ ಹೊಂದಿದ್ದು ಹಕ್ಕಿಗಳಿಗೆ ಹೆಚ್ಚು ಪ್ರೋಟೀನ್ ಒದಗಿಸುತ್ತವೆ. ಇದರಿಂದಾಗಿ ಈ ಹಕ್ಕಿಗಳು ಹೆಚ್ಚಿನ ಮೊಟ್ಟೆ ಮತ್ತು ಮಾಂಸ ನೀಡಲು ಸಮರ್ಥವಾಗಿವೆ. ಇದು ಪೇಜ್ ನಂಬರ್ 114ರಲ್ಲಿರುವಂಥ ಪ್ರಶ್ನೆ ಆಗೈತಿ. ಪೇಜ್ ನಂಬರ್ 115ರಲ್ಲಿರುವಂಥ ಮತ್ತೊಂದು ಪ್ರಶ್ನೆಯನ್ನು ನೋಡ್ರಿ. ಹೈನುಗಾರಿಕೆ ಮತ್ತು ಪೌಲ್ಟ್ರಿ ಫಾರಂಗಳಲ್ಲಿ ಸಾಮಾನ್ಯವಾಗಿರುವ ನಿರ್ವಹಣಾ ಪದ್ಧತಿಗಳು ಯಾವುವು? ಹೆಚ್ಚು ಉತ್ಪನ್ನ ನೀಡುವಂಥ ಸುಧಾರಿತ ತಳಿಯ ಬಳಕೆ, ಅವುಗಳಿಗೆ ಉತ್ತಮ ವಾತಾವರಣವಿರುವ ಆವಾಸ ಒದಗಿಸುವುದು, ಒಳ್ಳೆಯ ಪೋಷಕಾಂಶಯುಕ್ತ ಆಹಾರ ಒದಗಿಸುವುದು, ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಕೊಡಿಸುವುದು ಹಾಗೂ ಲಸಿಕೆ ನೀಡುವುದು. ಅದೇ ರೀತಿ ಪ್ರಶ್ನೆ ನೋಡ್ರಿ. ಬಾಯ್ಲರ್ಸ್ ಮತ್ತು ಲೇಯರ್ಸ್ಗಳ ನಡುವಿನ ವ್ಯತ್ಯಾಸಗಳೇನು ಮತ್ತು ಅವುಗಳ ನಿರ್ವಹಣೆಯಲ್ಲಿರುವ ವ್ಯತ್ಯಾಸಗಳೇನು? ಮಾಂಸದ ಉದ್ದೇಶಕ್ಕಾಗಿ ಕೋಳಿಗಳ ಸಾಕಾಣಿಕೆಯನ್ನು ಬಾಯ್ಲರ್ಸ್ ಅಂತೇಳಿ ಕರೀತಾರೆ. ಅದೇ ರೀತಿ ಮೊಟ್ಟೆಯ ಉದ್ದೇಶಕ್ಕಾಗಿ ಕೋಳಿಗಳ ಸಾಕಾಣಿಕೆಯನ್ನು ಲೇಯರ್ಸ್ ಅಂತ ಕರೀತಾರೆ. ನೋಡ್ರಿ, ಮೊಟ್ಟೆ ಉದ್ದೇಶಕ್ಕಾಗಿ ಕೋಳಿಯನ್ನು ಸಾಕಣೆ ಮಾಡಿದ್ರೆ ಅದಕ್ಕೆ ಬಾಯ್ಲರ್ಸ್ ಅಂತೇಳಿ ಕರೆದ್ರೆ, ಮೊಟ್ಟೆಯ ಉದ್ದೇಶಕ್ಕಾಗಿ ಕೋಳಿಗಳ ಸಾಕಾಣಿಕೆಯನ್ನು ಮಾಡಿದ್ರೆ ಲೇಯರ್ಸ್ ಅಂತೇಳಿ ಕರೀತಾರೆ. ಇವುಗಳ ನಿರ್ವಹಣೆಯಲ್ಲಿರುವಂಥ ವ್ಯತ್ಯಾಸಗಳನ್ನು ನೋಡಬೇಕಾದಾಗ, ಬಾಯ್ಲರ್ಸ್ ಕೋಳಿಗಳ ವಸತಿ, ಪೋಷಣೆ ಮತ್ತು ಪರಿಸರದ ಅಗತ್ಯತೆಗಳು ಮೊಟ್ಟೆ ಇಡುವ ಕೋಳಿಗಳಿಗಿಂತ ಭಿನ್ನವಾಗಿರ್ತೈತಿ. ಅದೇ ರೀತಿ ಬಾಯ್ಲರ್ಸ್ ಕೋಳಿಗಳಿಗೆ ನೀಡುವ ಆಹಾರವು ಕೊಬ್ಬು ಮತ್ತು ಪ್ರೋಟೀನ್ಗಳಿಂದ ಸಮೃದ್ಧವಾಗಿರಬೇಕಾಗಿರ್ತೈತಿ. ಯಾವುದು? ಬಾಯ್ಲರ್ಸ್ ಕೋಳಿಗಳಿಗೆ. ಇನ್ನು ಹೇಗೆ ಪಡೆಯಲಾಗುತ್ತದೆ? ಪೇಜ್ ನಂಬರ್ 118ರಲ್ಲಿರುವಂಥ ಪ್ರಶ್ನೆ ನೋಡ್ರಿ. ಇದು ಮೀನುಗಾರಿಕೆಯಿಂದ ಅಥವಾ ಮೀನು ಸಾಕಾಣಿಕೆಯಿಂದ ಮೀನುಗಳನ್ನು ಪಡೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 15. ಸಾಕಾಣಿಕೆಯ ಅನುಕೂಲಗಳೇನು? ಕೊಳದ ಎಲ್ಲ ಭಾಗಗಳಲ್ಲೂ ಲಭ್ಯವಿರುವ ಆಹಾರ ಬಳಕೆಯಾಗುತ್ತದೆ. ಯಾವುದು? ಸಂಯುಕ್ತ ಮೀನು ಸಾಕಾಣಿಕೆಯಿಂದ ಒಂದು ಅನುಕೂಲ. ಇದು ಅದೇ ಇಳುವರಿನ ನೀಡುವಂಥ ಒಂದು ವಿಧಾನವಾಗಿದೆ. ಪ್ರಶ್ನೆಗಳು ಪೇಜ್ ನಂಬರ್ 119ರಲ್ಲಿರುವಂಥ ಪ್ರಶ್ನೆಗಳಾಗ್ಯವ.
ಜೇನುಹುಳುವಿನ ತಳಿಗಳ ಯಾವ ಅಪೇಕ್ಷಿತ ಜೇನು ಉತ್ಪಾದನೆಗೆ ಸೂಕ್ತವಾಗಿವೆ? ಕಡಿಮೆ ಕಚ್ಚುವ ಹಾಗೂ ಹೆಚ್ಚು ಜೇನು ಉತ್ಪಾದಿಸುವ ಗುಣವು ಜೇನಿನ ಅಪೇಕ್ಷಿತ ಗುಣಗಳಾಗಿವೆ. ಪ್ರಶ್ನೆ ಸಂಖ್ಯೆ ನೋಡ್ರಿ, ಕೊನೆಯ ಪ್ರಶ್ನೆ ಆಗೈತಿ. ಸಸ್ಯ ಸಂಪತ್ತು ಏನು? ಜೇನಿನ ಉತ್ಪಾದನೆಗೆ ಇದು ಹೇಗೆ ಸಂಬಂಧಿಸಿದೆ? ಸಸ್ಯ ಸಂಪತ್ತು ಅಂತಂದ್ರೆ ಜೇನಿನ ಗುಣಮಟ್ಟ ಮತ್ತು ಮೌಲ್ಯವು ಮಕರಂದ ಮತ್ತು ಪರಾಗವನ್ನು ಸಂಗ್ರಹಿಸಲು ಜೇನುಹುಳುಗಳಿಗೆ ದೊರಕುವ ಸಸ್ಯ ಸಂಪತ್ತು ಅಥವಾ ಹೂವುಗಳನ್ನು ಅವಲಂಬಿಸಿವೆ. ಸಾಕಷ್ಟು ಪ್ರಮಾಣದ ಸಸ್ಯಗಳ ಜೊತೆಗೆ ದೊರಕುವ ಹೂವುಗಳ ವಿಧವು ಜೇನಿನ ರುಚಿಯನ್ನು ನಿರ್ಧರಿಸುತ್ತವೆ. ಆತ್ಮೀಯರೇ, ಇದಾಗಿತ್ತು 9ನೇ ತರಗತಿಯ ವಿಜ್ಞಾನದ ಭಾಗ 2ರ ಅಧ್ಯಾಯ 12 ಆಹಾರ ಉತ್ಪಾದನೆಗಳಲ್ಲಿ ಉದಾಹರಣೆ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.